ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮಾಡ್ತಿರೋದು ಸೂಪರ್ ಟೇಸ್ಟಿ ಮ್ಯಾಂಗೋ ಪಾಪ್ಸಿಕಲ್ಸ್. ಸೊ ಬೇಸಿಗೆಗೆ ಇದು ಒಂದು ಬೆಸ್ಟ್ ರೆಸಿಪಿ. ಸೊ ಫಸ್ಟಿಗೆ ನಾನು ರೈಪನ್ ರಾ ಮ್ಯಾಂಗೋನ ತೊಗೊಂಡಿದ್ದೇನೆ. ಅದರ ಪಲ್ಪನ್ನು ಸೆಪ್ರೇಟ್ ಮಾಡ್ಕೋಬೇಕು. ಫಸ್ಟಿಗೆ ನಾನಿಲ್ಲಿ 2 ಮ್ಯಾಂಗೋನ ತೊಗೊಂಡಿದ್ದೇನೆ. ನೆಕ್ಸ್ಟ್ ಅದ್ರ ಪಲ್ಪ್ನ ಸೆಪ್ರೇಟ್ ಮಾಡ್ತಿದ್ದೇನೆ. ನೋಡಿ, ಇಲ್ಲಿ ಸೆಪ್ರೇಟ್ ಮಾಡ್ಕೊಂಡ ಮ್ಯಾಂಗೋ ಪಲ್ಪ್. ನೆಕ್ಸ್ಟ್ ಇದಕ್ಕೆ ನಾವು ಶುಗರ್ನ ಆ್ಯಡ್ ಮಾಡಬೇಕು. ಶುಗರ್ ಆ್ಯಡ್ ಮಾಡ್ಬೋದು ಅಥವಾ ಮ್ಯಾಂಗೋ ಸ್ವೀಟ್ ಇದ್ದರೆ ಜಾಸ್ತಿ ಶುಗರ್ ಆ್ಯಡ್ ಮಾಡೋದು ಬೇಡ. ಇದಾದಮೇಲೆ ಮಿಲ್ಕ್ ಆ್ಯಡ್ ಮಾಡಬೇಕು. ಆದಮೇಲೆ ಸ್ಮೂತಾಗಿ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ಮೂತಾಗಿ ಬ್ಲೆಂಡ್ ಮಾಡ್ಕೋಬೇಕು. ನೀರೇನು ಆ್ಯಡ್ ಮಾಡೋದು ಬೇಡ. ಆಫ್ಟರ್ ಬ್ಲೆಂಡಿಂಗ್ ನಾವು ಪಾಪ್ಸಿಕಲ್ ಮೋಲ್ಡಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಸ್ಲೋಲಿ ಮೋಲ್ಡಿಗೆ ಫಿಲ್ ಮಾಡಬೇಕು. ಓವರ್ ಫಿಲ್ ಮಾಡಲಿಕ್ಕೆ ಹೋಗಬೇಡಿ, ಸ್ವಲ್ಪ ಸ್ಪೇಸ್ ಇರಲಿ. ಅದು ಲಿಡ್ಡೆಲ್ಲ ಟೈಟಾಗಿ ಕೂತ್ಕೊಳ್ಳಿಕ್ಕೆ ಈಸಿ ಆಗ್ತದೆ. ನೆಕ್ಸ್ಟ್ ಲಿಡ್ನ ಟೈಟಾಗಿ ಹಾಕಬೇಕು. ಇದಾದಮೇಲೆ 6 to 7 hours ಫ್ರೀಝರಲ್ಲಿ ಇಡಬೇಕು. ಸೊ ಫ್ರೀಝ್ ಆಗಿದೆ ನೋಡಿ. ಇಮಿಡಿಯೇಟ್ಲಿ ಫ್ರೀಝರಿಂದ ಹೊರ ತೆಗೆದಾದ್ಮೇಲೆ ಒಂದು ವೆಸಲಲ್ಲಿ ಸ್ವಲ್ಪ ನೀರನ್ನು ಇಟ್ಕೊಂಡು ಈ ಮೋಲ್ಡ್ನ ಅದರಲ್ಲಿ ಇಡಬೇಕು. ಯಾಕೆಂದರೆ ನಮಗೆ ಮೋಲ್ಡಿಂದ ಪಾಪ್ಸಿಕಲ್ನ ಹೊರಗೆ ತೆಗಿಲಿಕ್ಕೆ ಈಸಿ ಆಗ್ತದೆ. ಇದನ್ನು ನಾವು ಜೆಂಟ್ಲಿ ಪುಲ್ ಮಾಡಿದರೆ ಪಾಪ್ಸಿಕಲ್ಸ್ ಪರ್ಫೆಕ್ಟ್ ಶೇಪಲ್ಲಿ ಬರ್ತದೆ. ಫೈನಲಿ ನಮ್ಮ ಮ್ಯಾಂಗೋ ಪಾಪ್ಸಿಕಲ್ಸ್ ರೆಡಿ. ನೀವು ಟ್ರೈ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.